ನಮ್ದು ಕಡಬಗೆರೆ ಇದು ಶಿವಾನಿ ಗ್ರೀನ್ ಲೇಔಟ್ ಅಂದ್ಬಿಟ್ಟು ಇದು 2012-13 ಇದಾಗಿರೋದು, ಏನೋ ಪರ್ಮಿಷನ್ ಆಗಿರೋದು, ಲೇಔಟ್ ಆಗಿರೋದು. ನಮ್ಗೆ ಯಾವ್ದೇ ಸವಲತ್ತುಗಳು ಇದುವರೆಗೂ ಯಾವುದೇ ಪಂಚಾಯತಿಯಿಂದ ಆಗ್ಲಿ ಇದ್ರ ಕಡೆಯಿಂದಾಗ್ಲಿ ಯಾವ್ದು ಸಿಕ್ಕಿರಲಿಲ್ಲ. ಇವಾಗ ನಾವು ಟ್ಯಾಕ್ಸ್ ಕಟ್ತಾ ಇದೀವಿ, ರೆವಿನ್ಯೂ ಸೈಟ್ಗಳು ಕೊಡಬೇಡಿ ಅಂತ ಹೇಳಕ್ಕಾಗಲ್ಲ. ನಮ್ಮಲ್ಲಿ ನಾವು 100% ಟ್ಯಾಕ್ಸ್ ಕಟ್ತಾ ಇದೀವಿ. ನಮ್ಗೆ ಸವಲತ್ತುಗಳು ಕೊಡಿ, ನೀರು, ವಿದ್ಯುತ್, ರೋಡು. ಹಾಗೆ ನಾವು ವಿಶ್ವನಾಥರ ಹತ್ರ ನಮ್ಮ ಲೇಔಟ್ ಇಂದ ಎಲ್ಲ ಹಿರಿಯರು ನಾವೆಲ್ಲ ಸೇರ್ಕೊಂಡು ಹೋಗಿ ಕೇಳಿದಾಗ ನಮ್ಗೆ ಒಂದು ರೋಡ್ ಬೇಕು, ಸ್ವಲ್ಪ ನೀರಿನ ವ್ಯವಸ್ಥೆ ಬೇಕು, ಲೈಟ್ ಇದ್ಬೇಕು ಅಂತ ಕೇಳಿದ್ವಿ. ಅದಕ್ಕೆ ಅವರು ಫಸ್ಟ್ ಇದಕ್ಕಾಗಿ ಒಂದು ರೋಡ್ ಅನ್ನು ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಸರ್ ವಿಶ್ವನಾಥ್ ಅವರವ್ರಿಗೆ ತುಂಬಾ ಹೃದಯ ಧನ್ಯವಾದಗಳು. ಇಲ್ಲ ಮೇಡಮ್, ಇದೇ ಫಸ್ಟ್ ಟೈಮ್ ಬಂದಿದ್ದು. ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಯಾರು ನಮ್ಮಲ್ಲಿ ಹೋಗಿಲ್ಲ, ಯಾರು ಕಾಂಟ್ಯಾಕ್ಟ್ ಮಾಡಿಲ್ಲ. ಅಫಿಷಿಯಲ್ ಲೇಔಟ್ ಇದು, ಯಾರು ಇದುವರೆಗೂ ಹೋಗಿಲ್ಲ. ಹಾಗಾಗಿ ನಾವೇ ಹೋಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಮಾಡ್ಕೊಂಡ್ ಬಂದ್ವಿ. ಇದು ಕಾರಣಕರ್ತರಾದವರು ಶ್ರೀಮತಿ ಪಲ್ಲವಿ ಅಂಕೇಗೌಡ, ನಮ್ಮ ಇದ್ರವರು, ಮತ್ತೆ ನಮ್ಮ ಅಧ್ಯಕ್ಷರು ರಂಗರಾಜ್ ಅವರು, ನಮ್ಮ ನಿವಾಸಿಗಳು, ನಮ್ಮ ಇಲ್ಲೆಲ್ಲ ಕೊಲೀಗ್ಸ್ ಅಂದ್ರೆ ನಮ್ಮ ಸಹಪಾಠಿಗಳು, ಕುಟುಂಬಸ್ಥರು ಎಲ್ಲಾರು ಇದ್ದಾರೆ. ಫ್ಯಾಮಿಲಿ, ಶಿವಾನಿ ಗ್ರೀನ್ಸ್ ಫ್ಯಾಮಿಲಿ. ಓಕೆ. ಶಾಸಕರಾದ ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರ SR ವಿಶ್ವನಾಥ್ ರವರು ಪ್ರಪ್ರಥಮವಾಗಿ ನಮ್ಮ ಶಿವಾನಿ ಗ್ರೀನ್ಸ್ ಲೇಔಟ್ಗೆ ಭೇಟಿ ನೀಡಿ ನಮ್ಮ ಮೊದಲನೇ ಕೋರಿಕೆಗೆ ಸ್ಪಂದಿಸಿ ನಮ್ಗೆ ಒಂದು ರೋಡ್ ಮಾಡಿಸ್ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನು ಉಳಿದ ರೋಡ್ಗಳನ್ನು ನಾವು ಮಾಡ್ಕೊಡ್ತೀವಿ ಅಂತ ಅವ್ರು ಭರವಸೆ ಕೊಟ್ಟಿದ್ದಾರೆ. ಅವರು ನಮ್ಮ ಎಲ್ಲ ಶಿವಾನಿ ಗ್ರೀನ್ಸ್ ಫ್ಯಾಮಿಲಿ ಪರವಾಗಿ ಅವರಿಗೆ ಧನ್ಯವಾದ ಅರ್ಪಿಸ್ತೇವೆ. ಥ್ಯಾಂಕ್ ಯು.